ಸೇ ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ, ಖಾಲಿ ಟ್ರಂಕು ಅಂತ. 10 ರೂಪಾಯಿ ತಂದಿಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ, ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕ್ ಆಗ್ತದೇನ್ರಿ? ನೀವೆಲ್ಲ ನಿಮ್ ಗಾಡಿಲೇ ತೆಗೆದುಕೊಂಡು ಬರ್ಬೇಕು, ನಿಮ್ ಕ್ಯಾಮ್ರಾ ಹಿಡ್ಕೊಂಡ್ ಬರ್ಬೇಕು, ಇನ್ನೊಂದು ಬರ್ಬೇಕು. ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕಾದ್ರು ಪೇರೆಂಟ್ಸ್ ಸ್ಕೂಲ್ ಬಸ್ ಅಲ್ಲಿ ಕಳಿಸ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳ್ಸು ಅಂತ ಹೇಳಕ್ ಆಗ್ತದ? ನಾವು ನಮ್ಮ ಇದನ್ನೆಲ್ಲ ಮೆಟ್ರೋ ಕಳ್ಸು ಅಂತ ಹೇಳಕ್ ಆಗ್ತದ? ಇವೆಲ್ಲ ಆಗದೆ ಹೋಗ್ತದೆ. ಕೆಲ್ಸಕ್ಕೆ ಹೋದವ್ರು ಹೋಗ್ತಾರೆ. ಮೆಟ್ರೋ ಸಿಸ್ಟಮ್ ನ ನಮ್ ರಾಜ್ಯದಲ್ಲಿ ಇವ್ರೇನ್ ತೆಗೆದುಕೊಂಡು ಬಂದಿಲ್ಲ, ಕಾಂಗ್ರೆಸ್. ಆಯ್ತಪ್ಪ, ನಿನ್ಗೆ ಅಧಿಕಾರ ಇತ್ತಲ್ಲ, ನೀನ್ ಏನ್ ಮಾಡಿದ್ಯಾ? ನಿಮ್ ಗೌರ್ಮೆಂಟ್ ಏನ್ ಮಾಡ್ತು? ಎಷ್ಟ್ ಪಿಲ್ಲರ್ ಹಾಕಿದೀರಾ? ಎಷ್ಟು ಹಣ ತಂದಿದ್ದೀರಾ? ಮೆಟ್ರೋಲ್ಗೆ 12% 11% ದುಡ್ಡು ಕೊಡ್ತಾ ಇದ್ದಾರೆ. ಇವತ್ತೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್. ಪ್ರತಿಯೊಂದು ಲ್ಯಾಂಡ್ ಕಾಂಪನ್ಸೇಷನ್ಸ್ ಮತ್ತೊಂದೆಲ್ಲ ಸುಮ್ನೆ ಖಾಲಿ ಮಾತು. ಯು ಡೋಂಟ್ ಮ್ಯಾಚ್. ಅವ್ರ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆನೂ ಕೇಳಕ್ ಹೋಗ್ಬೇಡಿ. ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀ. ಅವ್ರ ಪಾರ್ಟಿಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವ್ರಿಗೆ ಅರ್ಥ ಆಗ್ತದೆ. ಅಶೋಕ್ ಅರ್ಥ ಆಗ್ತದೆ, ಅಶ್ವತ್ಥನಾರಾಯಣ್ಗೆ ಅರ್ಥ ಆಗ್ತದೆ, ಬೊಮ್ಮಾಯಿ ಅವ್ರಿಗೆ ಅರ್ಥ ಆಗ್ತದೆ. ಇನ್ನು ಅಂತವ್ರು ಬೇಕಾದ್ರೆ ಉತ್ತರ ಕೊಡೋಣ. ನಮ್ಮ ಜಗದೀಶ್ ಶೆಟ್ಟರ್ ಬೇಕಾರೆ ಅವ್ರು ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಟ್ರಾಮ್ ಮಾಡಿ ಅಂತ ಹೇಳ್ತಾರೆ. ಸಾಧ್ಯನಾ? ಆಮೇಲೆ ಇದರಲ್ಲಿ ಅದೇನೋ ಇದನ್ನ ಪಾಪ ಜಗದೀಶ್ ಶೆಟ್ಟರ್ ಟ್ರೈ ಮಾಡಿದ್ರು ಅವ್ರ ಊರಲ್ಲಿ. ಯಾವ್ದೋ ಇದನ್ನ BRTS ಮಾಡಿ ಅಂತ. BRTS ಮಾಡಕ್ಕೆ ಜಾಗ ಇದೆಯಾ ಇಲ್ಲಿ? ಅವ್ನಿಗೆ ಲ್ಯಾಂಡ್ ಕಾಂಪನ್ಸೇಷನ್ ಎಷ್ಟಾಗ್ಬೇಕು ಅನ್ನೋದು ಅವ್ನಿಗೆ ತಲೆಲೇ ಇಲ್ಲ. ಅವ್ರಿಗೆ ಅಲ್ಲಲ್ಲ, ತಲೆನೇ ಇಲ್ಲ. ಅವೆಲ್ಲ